ಯಾವುದು? ಪಂದ್ಯವನ್ನು ಗೆಲ್ಲುವಂತಹ ತಂಡ ಯಾವುದು? ಪಂದ್ಯವನ್ನು ಗೆದ್ದುಕೊಂಡು ಈ ಒಂದು ಮೈದಾನದಲ್ಲಿ ಕಿಂಗ್ ಆಗಿ ಮೆರೆಯುವಂತಹ ತಂಡ ಯಾವುದು? ಕಾದು ನೋಡಬೇಕಾಗಿದೆ. ಕೆಎಂಸಿ ಟ್ರೋಫಿ 2026 ಪ್ರಥಮ ದಾಳಿ ಮುಂದುವರಿಕೆಯನ್ನು ಕಂಡುಕೊಳ್ಳಬೇಕಾಗಿದೆ. ದಾಳಿಯನ್ನು ಮುಂದುವರಿಸಿಕೊಳ್ತಿದ್ದಾರೆ. ಪಂದ್ಯಾವಳಿಯಲ್ಲಿ ಗಮನಿಸಿರಬಹುದು, ಆರಂಭಿಕ ದಾಳಿ ಎಂಟಿ ರೇಡ್ ಆಗುವುದು ಸರ್ವೇ ಸಾಮಾನ್ಯ. ಬಂದಿದ್ದ ಮೇಲೆ ದಾಳಿಯನ್ನು ಇಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಖಾತೆಯನ್ನು ಆರಂಭಿಸಿಕೊಂಡಿಲ್ಲ 7 ಬಲಿಷ್ಠ ತಂಡಗಳು ಕೂಡ. ಬೋನಸ್ ಕದಿಯುವ ಕವಿತು ಎದುರಾಳಿಗೆ ಭಂಗ ಖಾತೆಯನ್ನು ಆರಂಭಿಸಿಕೊಂಡಿದೆ. ಖಾತೆಯನ್ನು ಆರಂಭಿಸಿಕೊಳ್ಳುವುದರ ಮುಖೇನವಾಗಿ 1-0 ಮೇಲೆ ಪಂದ್ಯ. ತುಂಬಿದ ಕೋಟೆಯನ್ನು ನುಗ್ಗುವಂತಹ ಪ್ರಯತ್ನ. ಅಂಕಗಳದೆ ನೊಂದಿಗೆ ವಾಪಸ್ಸಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. 1-0 ಮೇಲೆ ದಾಳಿಯನ್ನು ಮುಂದುವರಿಸಿಕೊಳ್ಳುವುದರ ಮೂಲಕವಾಗಿ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಬಹಳಷ್ಟು ಅನುಭವದ ದಾಳಿಯನ್ನು ಕೂಡ ಈ ಒಂದು ಮೈದಾನದಲ್ಲಿ ಗುರುತಿಸಿಕೊಳ್ಳಲಿಕ್ಕಿದ್ದೇವೆ. ಡಿಸೈಡ್ ಮುಂದುವರಿಸಿಕೊಳ್ಳುತ್ತಿರುವಂತಹ ಜೆರ್ಸಿ ನಂಬರ್ 9 ಮೋಹನ್ ಅವರ ದಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬೋನಸ್ ಕೂಡ ಆನ್ ಆಗಿದೆ. ಸುರುಕಿನ ಸ್ಪಷ್ಟವಾದ ಪಾದಚಲನೆಯೊಂದಿಗೆ ಹೆಚ್ಚಿನ ಮೇಲೆ ಹೆಚ್ಚಿನ ನೀಡುತ್ತಾ ಅಕ್ಕಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮುಂದುವರಿಸಿಕೊಳ್ತಾರೆ. ವಾಟ್ ಎ ಬ್ಯೂಟಿಫುಲ್ ನಡು ರಾತ್ರಿಯಲ್ಲೂ ಕೂಡ ಸಂಸಿಗಲ್ ಸ್ಪಾಟ್. ವಾಟ್ ಎ ಬ್ಯೂಟಿಫುಲ್ ಬಂಧನವಾಗ್ತಾ ಇದೆ. 2-0 ಖಾತೆಯನ್ನು ಆರಂಭಿಸಿಕೊಂಡಿಲ್ಲ ಬೇಸಿ. ಬೇಡ ಹೋಗಿತ್ತು 3-0. ಬಲಿಷ್ಠ ತಂಡವಾದರೂ ಕೂಡ ಖಾತೆಯನ್ನು ಆರಂಭಿಸಿಕೊಂಡಿಲ್ಲ. ಬಹಳಷ್ಟು ಅನುಭವದ ದಾಳಿಯನ್ನು ಕೊಡಲು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಬಹಳಷ್ಟು ಪಂದ್ಯಾವಳಿಯಲ್ಲಿ ಆಡಿದಂತಹ ಅನುಭವ ಕೂಡ ಇದ್ದಾಗಿದೆ. ಯಾವುದೇ ಅಂಕವಿಲ್ಲದೆ ಖಾತೆಯನ್ನು ಆರಂಭಿಸಿಕೊಂಡಿಲ್ಲ. 1-3 ಮತ್ತೆ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. 1-3 ಬ್ಯೂಟಿಫುಲ್. ಬೋತ್ ಪಾಯಿಂಟ್. 2 ತಂಡಕ್ಕೂ ಕೂಡ 1 ಅಂಕಗಳ ಜೋಡಣೆಯಾಗ್ತಾ ಇದೆ. ಬೋನಸ್ ಕೂಡ ಆನ್ ಆಗಿದೆ. ಅಂಕವನ್ನು ತರಲೇಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ ದಾಳಿಯನ್ನು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. 4-2 ಮೇಲೆ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ. 2 ಅಂಕಿಗಳ ಸ್ಪಷ್ಟ ಮುನ್ನಡೆಯನ್ನು ಸಾಧಿಸಿಕೊಳ್ಳುವುದರ ಮುಖೇನವಾಗಿ 2 ಅಂಕಿಗಳ ಏರಿಳಿತ. 4-2 1 ಅಂಕಿಗಳ ಜೋಡಣೆಯಾಗುವುದರ ಜೊತೆಗೆ 3-4 3-4ರಲ್ಲಿ ಪಂದ್ಯದ ಮುನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ದಡ
2 ಅಂಕಿಗಳ ಜೋಡಣೆ ಆಗ್ತಾ ಇದೆ. ಫೈವ್ 3. ಯಾವುದೇ ಅಂಕವಿಲ್ಲದೆ ವಾಪಸ್ ಸಾಧ್ಯನ ಕಂಡುಕೊಳ್ತಾ ಇದ್ದಾವೆ. 5-3 ಮೇಲೆ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ. 2 ಅಂಕಿಗಳ ಅಜಗಜಾಂತರ ವ್ಯತ್ಯಾಸದೊಂದಿಗೆ 2 ಅಂಕಿಗಳ ಮುನ್ನಡೆಯನ್ನು ಸಾಧಿಸಿಕೊಳ್ಳುವುದರ ಮುಖೇನವಾಗಿ 6-3 ಸ್ಕೋರ್ ಇಸ್ 6-3. ಮತ್ತು ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಬ್ಯೂಟಿಫುಲ್ ದಾಳಿ, ಶ್ರೇಷ್ಠ ಮಟ್ಟದ ದಾಳಿ. ಖಂಡಿತವಾಗಿಯೂ 1 ಅಂಕಿಗಳ ಜೋಡಣೆಯಾಗ್ತಾ ಇದೆ. 4-6 4-6 ಸಮಬಲಕ್ಕೆ ಕೇವಲ 2 ಅಂಕಿಗಳ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮತ್ತೆ ದಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾನೆ. ಹೊಸದುರ್ಗ ಬೇಸಿ ತಂಡದ ಪರವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ಳುವುದರ ಮುಖೇನವಾಗಿ 2 ಅಂಕಿಗಳ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಕಕ್ಕೆ ತಂಡ 6-4 ಮೇಲೆ ಪಂದ್ಯಾಟ ಸಾಗಿ ಬರ್ತಾ ಇದೆ. ಡಿಸೈಡ್ ರೈಟ್ ಮುಂದುವರಿಸಿಕೊಳ್ಳುತ್ತಿರುವಂತಹ ಕಕ್ಕೆ ತಂಡದ ಪ್ರತಿಭಾನ್ವಿತ ಆಟಗಾರನಾಗಿ ಅಂಕವನ್ನು ತರುವುದೇ ತೀವಾರಿ ಭಾರತ ನೇರವಾಗಿ ಬಿಟ್ಟಿದೆ. ಖಂಡಿತವಾಗಿ ಶ್ರೇಷ್ಠ ಮಟ್ಟದ ಹಿಡಿತ ಬಂಧನವಾಗ್ತಾ ಇದೆ. ಯಾವುದೇ ರೀತಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಖಂಡಿತವಾಗಿಯೂ ಪ್ರಮುಖ ಆಟಗಾರ ಹೊರಾಂಗಣ ಕೇವಲ 1 ಅಂಕಿಗಳ ವ್ಯತ್ಯಾಸ. ಬಹಳಷ್ಟು ಹಿನ್ನಡೆಯಲ್ಲಿದ್ದ ತಂಡ ಮತ್ತೆ ಇಲ್ಲಿ ಕಮ್ಬ್ಯಾಕ್ ಮಾಡ್ತಾ ಇದೆ. ಸಮಬಲಕ್ಕೆ ಕೇವಲ 1 ಅಂಕಿಗಳ ವ್ಯತ್ಯಾಸದೊಂದಿಗೆ 5-6 5-6 ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಯಾವುದೇ ಅಂಕಗಳಿಲ್ಲದೆ ವಾಪಸ್ ಆಗ್ತದೆ ಕಂಡುಕೊಳ್ತಾ ಇದ್ದಾರೆ. ಸ್ಕಾರ್ಪಿಯೋ ಕಿಕ್ ಅನ್ನು ಮಾಡುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ರೀತಿ ಅಂಕವನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. 4 ಆಟಗಾರರ ನಡುವೆ ಬೋನಸ್ಗಳ ಆಫ್ ಆದಂತಹ ಸಂದರ್ಭ. ಡಿಸೈಡ್ ರೈಟ್ ಮಾಡಿ ದಾಳಿಯಲ್ಲಿ ಮೋಹನ್ ಅವರ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ದೇಶ ತಂಡದ ಆಪತ್ಬಾಂಧವವಾಗಿ ಇಲ್ಲಿ ಯಾವ ರೀತಿ ಆಟವನ್ನು ಪ್ರದರ್ಶನವನ್ನು ಕಂಡುಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಉದ್ದನೆ ಕೈಗಳನ್ನು ಚಾಚುವುದರ ಮೂಲಕವಾಗಿ ಬಹಳಷ್ಟು ಹೋರಾಟ ಕೂಡ ಸಾಗಿ ಬರ್ತಾ ಇದೆ. ಶ್ರೇಷ್ಠ ಮಟ್ಟದ ಬಂಧನವಾಗ್ತಾ ಇದೆ ಈ ಬಾರಿ. ದಾಳಿಯನ್ನು ಮುಂದುವರಿಸಿಕೊಳ್ಳುವುದರ ಮೂಲಕವಾಗಿ ಕಕ್ಕೆ ತಂಡದಲ್ಲಿ ದಾಳಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಎರಡಕ್ಕೆ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಕಡಕೆ 7-5. ಇನ್ನು ಕೂಡ ಬಹಳಷ್ಟು ಸಮಯ ಕೂಡ ಬಾಕಿ ಇದೆ, ಕಾದು ನೋಡಬೇಕಾಗಿದೆ. ದಾರಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ನಿಯಂತ್ರಣವನ್ನು ತಪ್ಪಿದಂತಹ ಯೋಗ ಅಂಕಗಳಿಂದ ಹೊರಬಾರುತ್ತೆ.
ವಾಟ್ ಬ್ಯೂಟಿಫುಲ್ ಶ್ರೇಷ್ಠ ಮಟ್ಟದ ದಾಳಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಕಾರ್ತಿಕ್ ಅವರು ಬಹಳಷ್ಟು ಅದ್ವಿತೀಯ ಪ್ರದರ್ಶನವನ್ನು ಕಂಡುಕೊಳ್ತಾ ಇದ್ದಾರೆ ಒಂದಂಕಿಗಳ ದಾಖಲಾತಿಯನ್ನು ಮಾಡುವುದರ ಮುಖೇನವಾಗಿ ಎಂಪಿರಿ ನನಗೆ ವಾಪಸ್ಸನ್ನು ಕಂಡುಕೊಳ್ತಾ ಇದ್ದಾನೆ 8-6 ಮೇಲೆ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾನೆ 6 ಡಿಫೆನ್ಸ್ಗಳ ನಡುವೆ ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ ಬೋನಸ್ ಕೂಡ ಆಫ್ ಆಗಿದೆ ಈ ಬಾರಿ ಎರಡಕ್ಕೆ ಮುನ್ನಡೆಯನ್ನು ಸಾಧಿಸಿಕೊಂಡು ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡುವಂತ ನಿಟ್ಟಿನಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾವೆ ಮುಂದಿನ ಪಂದ್ಯಕ್ಕೂ ಕೂಡ ಪೂರ್ವ ಸಿದ್ಧತೆ ಮಾಡಬೇಕು ಕೆಎಂಸಿ ಕೋಪಿ ಅದೇ ರೀತಿಯಲ್ಲಿ ವೀರಾಂಜನೇಯ ಗುಡ್ಮಿ ಪ್ರಥಮ ಸುತ್ತಿನ 4ನೇ ಪಂದ್ಯಾಟಕ್ಕಾಗಿ ಕೆಎಂಸಿ ಕೋಪಿ ಅದೇ ರೀತಿಯಲ್ಲಿ ವೀರಾಂಜನೇಯ ಗುಡ್ಮಿ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಕಾರ್ತಿಕ್ ಡಿಸೈಡ್ ರೈಟ್ ಡೂ ಆರ್ ಡೈ ಮಹಡಿಯಿಲ್ಲವೇ ಮಡಿಯ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಯುವಕ ಅಂಕ ತರಬೇಕಾಗಿದೆ ಮಾಹಿತಿಯೊಂದಿಗೆ ಬಂತು ನೋಡಿ ಶ್ರೇಷ್ಠ ಮಟ್ಟದ ದಾಳಿ ಖಂಡಿತವಾಗಿ ಅಂಕ ಗಳಿಕೆಯಾಗ್ತಾ ಇದೆ 10-7 ಸಮಯಾಚರಣೆ ಕೂಡ ಯಾಚಿಸಿಕೊಳ್ತಾ ಇದ್ದಾರೆ ರಣತಂತ್ರಗಾರಿಕೆಯ ಸಮಯಾಲೋಚನೆಯನ್ನು ಗುರುತಿಸಿಕೊಳ್ತಾ ಇದ್ದಾರೆ ಈ ಭಾಗದಲ್ಲಿ ಖಂಡಿತವಾಗಿದ್ದು ಎರಡಂಕಿಗಳ ಜೋಡಣೆಯಾಗುವುದರ ಮುಖೇನವಾಗಿ 9-10 ಕೇವಲ ಒಂದಂಕಿಗಳ ಏರಿಳಿತ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಹೊಸದುರ್ಗ ಬೇಸೆ ಪರಿಸರದ ಯುವಕ ಕೇವಲ ಒಂದಂಕಿಯ ಮುನ್ನಡೆಯನ್ನು ಸಾಧಿಸಿಕೊಳ್ಳುವುದರ ಮುಖೇನವಾಗಿ ಸಮಬಲಕ್ಕೆ ಕೇವಲ ಒಂದಂಕಿಗಳ ವ್ಯತ್ಯಾಸ ಈ ಬಾರಿ ಬಹಳಷ್ಟು ಹೋರಾಟಗಳನ್ನು ನಡೆಸಿದ್ರು ಕೊನೆಯ ಕ್ಷಣದಲ್ಲೂ ಕೂಡ ಪ್ರಯತ್ನ ವ್ಯಕ್ತವಾಗ್ತಾ ಇದೆ ಪ್ರಮುಖ ಆಟಗಾರ ಮೈದಾನದ ಹೊರಭಾಗಕ್ಕೆ ನಿರ್ಗಮಿಸಿಕೊಳ್ಳಬೇಕಾಗಿದೆ 11-9 ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದೇವೆ ಹಿಡಿತವಾಗಿದ್ದು ಈ ಬಾರಿ ಬಂಧನವಾಗ್ತಾ ಇದೆ ಕೇವಲ ಒಂದಂಕಿಗಳ ವ್ಯತ್ಯಾಸದಲ್ಲಿದೆ ಇನ್ನು ಕೂಡ ಬಹಳಷ್ಟು ಸಮಯ ಕೂಡ ಬಾಕಿ ಕಾದು ಮಾಡಬೇಕಾಗಿದೆ
ಕಾರ್ಮಿಕ ಭಾಗದಲ್ಲಿ ಬಹಳಷ್ಟು ಒಳನುಗ್ಗಿ ಅಂಕಕ್ಕಾಗಿ ಬಹಳಷ್ಟು ಪರಿಶ್ರಮವನ್ನು ಪಡಿಸುತ್ತಿದ್ದೇವೆ. ಬೋನಸ್ ಕೂಡ ಆಫ್ ಆಗಿದೆ. 10-11ರಲ್ಲಿ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ಳುತ್ತಿದ್ದೇವೆ. ಕೇವಲ 1 ಅಂಕಿಗಳ ವ್ಯತ್ಯಾಸದಲ್ಲಿದೆ. ಯಾವುದೇ ಅಂಕವಿಲ್ಲದೆ ವಾಪಸ್ಸಾತಿಯನ್ನು ಕಂಡುಕೊಳ್ಳುತ್ತದೆ ಎಫ್ಟಿ ಮುಖೇನವಾಗಿ. ಅಂತಿಮ 5 ನಿಮಿಷಗಳ ಆಟ ಬಾಕಿ ಇದೆ. 7 ತಂಡದ ನಾಯಕರ ಗಮನಕ್ಕೆ ಅಂತಿಮ 5 ನಿಮಿಷಕ್ಕಿಂತಲೂ ಕಡಿಮೆ ಅವಧಿಯ ಆಟ ಆರಂಭಗೊಳ್ತಾ ಇದೆ. ಡಿಸೈಡ್ ರೈಟ್ ಫ್ರಾಮ್ ಬೇಸನ್. ಬೇರೆಯವರ ಹಿಡಿತಕ್ಕೆ ಮುಂದಾಗಿದ್ರು 1 ಅಂಕಿಗಳ ಜೋಡಣೆ ಆಗ್ತಾ ಇದೆ. ಹೋಗ್ತಾ ಇದೆ. 12-11 ಹಿನ್ನಡೆಯಲ್ಲಿ ನಿಂತ ತಂಡ 1 ಅಂಕಿಗಳ ಸ್ಪಷ್ಟ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ. ಹೊನದುರ್ಗ ಬೇಸನ್ 12-11. ಎಚ್ಚೆತ್ತುಕೊಳ್ಳಲೇಬೇಕಾಗಿದೆ ಕಡಕೆ ತಂಡ. ಬಹಳಷ್ಟು ಮುನ್ನಡೆ ಇದ್ರೂ ಕೂಡ ಈಗ 1 ಅಂಕ ಮುನ್ನಡೆಯನ್ನು ಸಾಧಿಸಿಕೊಂಡಿರುವಂತಹ ಹೊನದುರ್ಗ ಬೇಸನ್. ಅಂತಿಮ 4 ನಿಮಿಷದ ಆಟ ಬಾಕಿ ಇದೆ. 2 ತಂಡದ ನಾಯಕರ ಗಮನಕ್ಕೆ ಮತ್ತೆ ದಾಳಿಯಲ್ಲಿ ದತ್ತು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಾದು ನೋಡಬೇಕಾಗಿದೆ. ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಡಿಸೈಡ್ ರೈಟ್ ಡೂ ಆರ್ ಡೈ ದಾಳಿಯಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ ಬೇಸನ್. ಬಹಳಷ್ಟು ಚುರುಕಿನ ಪಾದಚಾಲನೆಯೊಂದಿಗೆ ಪಾದರಸದಂತೆ ಬಹಳಷ್ಟು ಚುರುಕಿನ ಆಟವನ್ನು ಕಂಡುಕೊಳ್ತಾ ಇದ್ದೇವೆ. ನೋಡಿ ಶ್ರೇಷ್ಠ ಮಟ್ಟದ ದಾಳಿ ಖಂಡಿತವಾಗಿಯೂ. ಡಿಸೈಡ್ ರೈಟ್ ಅಂತಿಮ 3 ನಿಮಿಷಗಳ ಆಟ ಬಾಕಿ ಇದೆ. ಲಾಸ್ಟ್ 3 ಮಿನಿಟ್ खेल अभी बाकी है. ಕಾದು ನೋಡಬೇಕಾಗಿದೆ. ಬೋನಸ್ ಕೂಡ ಆನ್ ಆಗಿದೆ. ಕೊನೆಯ ದಾಳಿಗಾರನ ದಾಳಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. ಆಲ್ರೆಡಿ 17-11 ಎಲ್ಲೋ ಇದ್ದ ಪಂದ್ಯ ಎಲ್ಲೋ ತಲುಪ್ತಾ ಇದೆ. ಅಂತಿಮ 2 ನಿಮಿಷಕ್ಕಿಂತ ಕಡಿಮೆ ಅವಧಿಯ ಆಟ ಆರಂಭಗೊಳ್ತಾ ಇದೆ. ಈ ಬಾರಿ ವಾಟ್ ಎ ಬ್ಯೂಟಿಫುಲ್ ದಾಳಿ ಬಂತು. ವೇಗದ ಮಿತಿ ಇಲ್ಲದಂತಹ ದಾಳಿಗಾರ ಶ್ರೇಷ್ಠ ಮಟ್ಟದ ದಾಳಿ ಮೂರ್ತಿಯಾಗಿ ಮಂಜು ಅವರನ್ನು ಗುರುತಿಸಿಕೊಳ್ತಾ ಇದ್ದಾರೆ. 17-12 17-12 in favor of ಹೊನದುರ್ಗ ಬೇಸನ್. ಶ್ರೇಷ್ಠ ಮಟ್ಟದ ದಾಳಿ ಖಂಡಿತವಾಗಿಯೂ. ತಮ್ಮ ತಂಡಕ್ಕಾಗಿ ಬಹಳಷ್ಟು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಕಾರ್ತಿಕ್ ಅವರ ಮುಖೇನವಾಗಿ. 12-18 12-18 ಅಂತಿಮ 1 ನಿಮಿಷಗಳ ಆಟ ಬಾಕಿ ಇದೆ. ವೋಟಿಂಗ್ ಕ್ಯಾಪ್ಟನ್ಸ್ ಲಾಸ್ಟ್ 1 ನಿಮಿಷ
ಎಷ್ಟು ಮಟ್ಟದ ದಾಳಿ, ಸತತವಾಗಿ ಅಂಕವನ್ನು ಗಿಟ್ಟಿಸಿಕೊಳ್ಳುತ್ತಿರುವಂತಹ ಯುವಕ ರೈಡಿಂಗ್ ಮಷೀನ್ ಅಂತ ಗುರುತಿಸಿಕೊಳ್ಳಬಹುದಾಗಿದೆ. ಅಂತಿಮ ಸೆಕೆಂಡುಗಳ ಆಟ ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ಸ್ಕೋರ್ ಇಸ್ 19-14. ರೈಡರ್ 2 ಅಂಕಿಗಳ ಜೋಡಣೆ ಆಗ್ತಾ ಇದೆ. ಖಂಡಿತವಾಗಿ 21-14 ಅಂತಿಮ